ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಕೃಷ್ಣ ಪರಮಾತ್ಮನ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ನನ್ನ ಭಕ್ತರು ತರುವಂತಹ ಒಂದೊಂದು ವಸ್ತುಗಳು ಸಹ ಈ ಬೆಳಕಿನ ವಸ್ತುಗಳಾದಂಥ ಸೂರ್ಯ ಚಂದ್ರ ನಕ್ಷತ್ರಗಳು ಇರ್ತಾರಲ್ಲ, ಆ ರೀತಿಯಲ್ಲಿ ನನ್ನ ಜ್ಯೋತಿಮಾಲೆಯಲ್ಲಿ ಮತ್ತೊಂದು ಸೂರ್ಯನನ್ನು ತಂದು ಸೇರಿಸಿದ್ರೇನೋ ಅನ್ನುವಷ್ಟು ಬೆಲೆ ಬಾಳುವುದಾಗಿರ್ತವೆ ಅವು. ಅಥವಾ ಗರುಡನಂತಹ ವಾಹನವನ್ನು ಇಲ್ಲದೆ ಪ್ರತ್ಯಕ್ಷ ಕಲ್ಪವೃಕ್ಷದ ಉಪವನವನ್ನು ಅಥವಾ ಕಾಮಧೇನುವಿನ ಸಮೂಹವನ್ನು ನನಗೆ ಅರ್ಪಿಸಿದಂತೆಯೂ, ಇವೆಲ್ಲದಕ್ಕಿಂತ ಮಿಗಿಲಾದದ್ದು ಅವೆಲ್ಲ ಅಂತ ಹೇಳ್ತಾ ಇರೋದು. ಅಥವಾ ಅಮೃತಕ್ಕಿಂತಲೂ ಮಧುರವಾದ ನಾನಾ ವಿಧ ದಿವ್ಯ ಪಕ್ವಾನ್ನಗಳನ್ನು ನನಗೆ ಸಮರ್ಪಿಸಿದಂತೆಯೂ ಭಾವಿಸುವೆನು. ಪರಮಾತ್ಮ ಇಷ್ಟೆಲ್ಲ ಭಾವಿಸ್ಬಿಡ್ತಾನೆ. ನಿಜ ಭಕ್ತರು ಕೊಡ್ತಕ್ಕಂಥ ಸಣ್ಣ ವಸ್ತುಗಳಲ್ಲಿ ಇಷ್ಟೆಲ್ಲ ದೊಡ್ಡ ಸ್ಥಿತಿಯನ್ನು ಪರಮಾತ್ಮ ಕಾಣ್ತಾನೆ. ಆದರೆ ಪಂಚಭೂತಗಳಿಂದ ಕೂಡಿದ ಈ ಜಗತ್ತಿನಲ್ಲಿ ಸೂರ್ಯ ಚಂದ್ರ, ಗಾಳಿ ಬೆಳಕು, ನೀರು, ಭೂಮಿ, ಫಲವತ್ತಾದ ಭೂಮಿ ಎಲ್ಲವನ್ನ ಕೊಟ್ಟಿರುವ ಪರಮಾತ್ಮನಿಗೆ ನಾವು ಕೃತಜ್ಞತೆ ಇರಲಿ ಸ್ಮರಣೆನೂ ಕೂಡ ಮಾಡೋದಿಲ್ಲ. ಭಗವಂತ ನಮ್ಗೆ ಏನು ಕೊಟ್ಟಿದ್ದಾನೆ, ಎಲ್ಲವನ್ನು ಕೊಟ್ಟಿದ್ದಾನೆ. ಸದ್ಬಳಕೆ ಮಾಡಿಕೊಳ್ಳುವ ಜ್ಞಾನವನ್ನು ಕೊಟ್ಟಿದ್ದಾನೆ. ಆದರೆ ನಮ್ಮ ದುರಾಸೆಯಿಂದ ಕೂಡಿದ ಬುದ್ಧಿಗೆ ಇವ್ಯಾವೂ ನಿಲುಕ್ತಾ ಇಲ್ಲ. ಆಲೋಚನೆ ಮಾಡೋ ಶಕ್ತಿಯನ್ನು ಕಳ್ಕೊಬಿಟ್ಟಿದ್ದೀವಿ. ಎಲ್ಲವನ್ನು ಕೊಟ್ಟಿದ್ದಾನೆ. ಧಾರಾಳವಾಗಿ ಗಾಳಿ ಬೀಸ್ತಾ ಇದೆ, ಚೆನ್ನಾಗಿ ಬಿಸಿಲು ಬೀಳ್ತದೆ, ಮಳೆ ಬೀಳ್ತದೆ, ಭೂಮಿ ಆಧಾರವಾಗಿದೆ, ಎಲ್ಲದಕ್ಕಿಂತ ಆಕಾಶದ ರಕ್ಷಣೆ ಇದೆ, ಎಲ್ಲವನ್ನೂ ಇದೆ. ಆದರೆ ನಾವು ಯಾವುದನ್ನು ಬಳಸ್ಕೊತಾ ಇಲ್ಲ. ಈ ರೀತಿಯಲ್ಲಿ ಪರಮಾತ್ಮ ನಾವು ಸಣ್ಣದು ಕೊಟ್ಟರು ದೊಡ್ಡದಾಗಿ ಭಾವಿಸ್ತಾನೆ. ಪರಮಾತ್ಮ ನಮ್ಗೆ ಅಗಾಧವಾಗಿ ಕೊಟ್ಟಿದ್ದಾನೆ. ನಾವು ಅದನ್ನು ಲೆಕ್ಕಕ್ಕೆ ತಗೊಳ್ಳದೆ ಪರಮಾತ್ಮನನ್ನು ದೂಷಿಸ್ತಾ ಇದ್ದೀವಿ. ಹೇ ಅರ್ಜುನ, ಪರಮ ಭಕ್ತಾಗ್ರೇಸರಾದ ಕುಚೇಲನು ನನಗೆ ನಿವೇದಿಸಲು ತಂದ 3 ಹಿಡಿ ಅವಲಕ್ಕಿಯನ್ನು ನಾನು ಅಲಕ್ಷಿಸಿದ್ದೇನೆ. ಕುಚೇಲ ನನಗೆ 3 ಹಿಡಿ ಅವಲಕ್ಕಿ ತಂದು ತಿನ್ನಿಸ್ತಾ, ನಾನು ಅಲಕ್ಷ್ಯ ಮಾಡಿದ್ನ? ಇಲ್ಲ, ಪ್ರೀತಿಪೂರ್ವಕವಾಗಿ ಅದನ್ನು ಸ್ವೀಕಾರ ಮಾಡಿದೆ ನಾನು. ಅವನ ಜೀರ್ಣ ವಸ್ತ್ರದಲ್ಲಿ ಕಟ್ಟಲ್ಪಟ್ಟ ಅವಲಕ್ಕಿಯ ಗಂಟನ್ನು ನಾನೇ ಪ್ರೇಮದಿಂದ ಬಿಚ್ಚಿ ತಿಂದು ತೇಗಿದ ವಿಷಯವನ್ನು ನೀನೇ ಅರಿತಿರುವೆ. ಕೃಷ್ಣ ಪರಮಾತ್ಮ ಅವನು ಹರಿದೋಗಿರುವಂಥ ಕೊಳಕು ಬಟ್ಟೆ ಅಂದರೆ ಹಳೆಯದಾದ ಬಟ್ಟೆ ಅಂತ, ಶುದ್ಧವಾಗಿರ್ತದೆ. ಹಳೆಯದಾದ ಬಟ್ಟೆಯಲ್ಲಿ, ಜೀರ್ಣವಾಗಿರೋ ಬಟ್ಟೆಯಲ್ಲಿ ಅವಲಕ್ಕಿ ಕಟ್ಕೊಂಡು ಬಂದಿರ್ತಾನೆ. ಆದರೆ ಪರಮಾತ್ಮ ಏನು ಮಾಡ್ತಾನೆ, ಕೃಷ್ಣ ಏನು ಮಾಡ್ತಾನೆ, ಪ್ರೀತಿಯಿಂದ ಗಂಟನ್ನು ಬಿಚ್ಚಿ 3 ಹಿಡಿ ಅವಲಕ್ಕಿಯನ್ನು ತಿಂತಾನೆ. ನಾನೇನಾದ್ರು ತಿರಸ್ಕಾರ ಮಾಡಿದ್ನೇ? ಇಲ್ಲ. ಅದನ್ನು ನಿನಗೆ ಗೊತ್ತು, ಕಥೆಯಲ್ಲ. ನಾನು ಕೇವಲ ಭಕ್ತಿಯನ್ನೇ ನೋಡುವೆನು. ಭಕ್ತಿ ಇರುವ ಸ್ಥಳದಲ್ಲಿ ಹಿರಿದು ಕಿರಿದೆಂಬ ಭಾವನೆಯನ್ನು ನಾನೆಂದಿಗೂ ಕಲ್ಪಿಸುವುದಿಲ್ಲ. ನಿಜವಾದ ಭಕ್ತರು ಎಲ್ಲಿರ್ತಾರೋ, ನಿಜವಾದ ಭಕ್ತಿ ಎಲ್ಲಿರ್ತದೋ ಅಲ್ಲಿ ದೊಡ್ಡವನು ಚಿಕ್ಕವನು ಅಂತ ನಾನು ನೋಡೋದಿಲ್ಲ. ಅರ್ಜುನ, ಯಾರೇ ಆಗಲಿ ನನಗೆ ಯಾವ ರೀತಿಯಾದ ಆತಿಥ್ಯವನ್ನು ಕೊಡಲಿ, ಅವನಲ್ಲಿ ನಿಜವಾದ ಭಕ್ತಿ ಭಾವವು ಕಾಣಬಂದರೆ ಮಾತ್ರ ಆ ಕ್ಷಣವೇ ಪ್ರೇಮಪೂರ್ವಕವಾಗಿ ಅದನ್ನು ಸ್ವೀಕರಿಸುವೆನು. ಹಾಗಾದರೆ ನಾವು ಕೃಷ್ಣ ಅನ್ನೋ ಹೆಸರಿನಿಂದನೇ ಪೂಜೆ ಮಾಡಬೇಕಾ ಅಂತ? ಇಲ್ಲ. ಕೃಷ್ಣ ಅನ್ನೋ ಹೆಸರು ಕೇವಲ ನೆಪ ಮಾತ್ರ. ಇಲ್ಲಿ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ, ಪರಮಾತ್ಮನನ್ನು ಯಾವ ರೀತಿಯಲ್ಲಿ ತಗೋಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕು. ಪರಮಾತ್ಮನನ್ನು ಯಾವ ರೀತಿಯಲ್ಲಿ ಸ್ವೀಕಾರ ಮಾಡಬೇಕು ನಾವು ಅಂತ. ಕೃಷ್ಣ ಯಾವ ರೀತಿಯಲ್ಲಿ ಕುಚೇಲನಿಗೆ ಮಾನ್ಯತೆಯನ್ನು ಕೊಟ್ಟನೋ ಆ ರೀತಿಯಲ್ಲಿ ಭಕ್ತರಾದಂಥವರು ಸಣ್ಣದಾಗಿ ಏನು ಅರ್ಪಿಸಿದ್ರು ಸ್ವೀಕಾರ ಮಾಡ್ತೀನಿ ಅಂತ ಪರಮಾತ್ಮ, ಕೃಷ್ಣನ ರೂಪದಲ್ಲಿರ್ತಕ್ಕಂಥ ಪರಮಾತ್ಮ ಹೇಳ್ತಾ ಇದ್ದಾನೆ. ನಾವು ಮಾಡಬೇಕಾಗಿರೋದೇನು, ಪರಮಾತ್ಮನಿಗೆ ಸಣ್ಣದಾಗಿ ಅರ್ಪಿಸಬೇಕು. ಪರಮಾತ್ಮ ಇದು ನಿನಗೆ ಅರ್ಪಿತವಾಗಲಿ ಅಂತ ಭಕ್ತಿಪೂರ್ವಕವಾಗಿ ಭಕ್ತಿ ಭಾವದಿಂದ ಅರ್ಪಿಸಬೇಕು. ಭಾವನೆ ಒಂದು ಭಕ್ತಿ ನೆಪದಲ್ಲಿ ಬೇರೆ ಏನಾದ್ರು ಆದರೆ ಅದು ಫಲ ಕೊಡೋದಿಲ್ಲ. ಈ ರೀತಿಯಲ್ಲಿ ಈ ನಿಮಿತ್ತ ಸಾಧನೆಗಳಿಗೂ ನನಗೂ ಯಾವ ವಿಧವಾದ ಸಂಬಂಧವೂ ಇಲ್ಲ. ನನಗೆ ಬೇಕಾದುದು ಭಕ್ತಿ ತತ್ವ ಒಂದೇ. ಆದ್ದರಿಂದ ಹೇ ಅರ್ಜುನ, ಈ ಯೋಗವನ್ನು ಸಹಜವಾಗಿ ಸಾಧಿಸುವ ಉಪಾಯವನ್ನು ನಿನಗೆ ಹೇಳುವೆನು ಕೇಳು. ಈ ಯೋಗವನ್ನು ಇನ್ನೂ ಉಪಾಯವಾಗಿ ಸಾಧಿಸೋದನ್ನು ನಿನಗೆ ಹೇಳ್ತೀನಿ ಕೇಳು ಅರ್ಜುನ. ಯಾವುದನ್ನು? ಈಗ ಭಕ್ತಿಯಿಂದ ಇಷ್ಟೊತ್ತು ಹೇಳಿದ್ನಲ್ಲ, ನನಗೆ ಈ ರೀತಿಯಲ್ಲೆಲ್ಲ ಭಕ್ತಿಯಿಂದ ತಂದೆ ಸಮರ್ಪಣೆ ಮಾಡಿದರೆ ನಾನು ಅವ್ರಿಗೆ ಇಂತಿಂಥ ವರಗಳನ್ನ ಕೊಡ್ತೀನಿ ಅಂತ, ಸ್ವೀಕಾರ ಮಾಡ್ತೀನಿ ಅಂತ. ಈಗ ಈ ಭಕ್ತಿಯನ್ನು ಸಾಧಿಸ್ಬೇಕಾದ್ರೆ ಒಂದು ಉಪಾಯ, ಸರಳವಾದ ಉಪಾಯ, ಕಷ್ಟ ಮಾಡ್ಕೊಳ್ಳೋಂಗಿಲ್ಲ.
ಪರಮಾತ್ಮನನ್ನು ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ಕಷ್ಟ ಏನೂ ಇಲ್ಲ. ತುಂಬ ಸರಳವಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಕೇಳು ಅಂತ ಹೇಳ್ತಾ ಇದ್ದಾನೆ ಅರ್ಜುನನಿಗೆ. ನೀನು ಭಕ್ತಿ ಎಂಬ ತತ್ವವನ್ನು ಸಾಧಿಸಲು ಅಪೇಕ್ಷೆ ಇದೆಯಾದರೆ ಮನಸ್ಸಿನಲ್ಲಿ ನನ್ನನ್ನು ಎಂದಿಗೂ ಮರೆಯದೆ ಸದಾ ಸ್ಮರಿಸುತ್ತಿರು. ನೀನು ಭಕ್ತಿಯ ಮಾರ್ಗದಲ್ಲಿ ನನ್ನನ್ನು ಸೇರಬೇಕು ಅಂತ ಏನಾದ್ರು ಇಚ್ಛೆ ನಿನಗಿದ್ದದ್ದೇ ಆದರೆ ಅರ್ಜುನ, ನೀನು ಸದಾಕಾಲ ನನ್ನ ಸ್ಮರಣೆಯಲ್ಲಿರು. ಅಂದರೆ ಪರಮಾತ್ಮನ ಧ್ಯಾನ ಚಿಂತನೆಯಲ್ಲಿ ಪ್ರತಿಯೊಬ್ಬರೂ ಇರಬೇಕಾದದ್ದು ಅವಶ್ಯಕ. ಅದನ್ನೇ ಇಲ್ಲಿ ಪರಮಾತ್ಮ ಹೇಳ್ತಾ ಇರೋದು. ಮತ್ತೇನು ಹೇಳ್ತಾ ಇದ್ದಾನೆ, ನೀನು ಯಾವ ಕರ್ಮವನ್ನು ಮಾಡುವೆಯೋ, ಯಾವ ವಿಷಯವನ್ನು ಭೋಗಿಸುವೆಯೋ, ಯಾವ ಯಜ್ಞವನ್ನು ಸಂಪಾದಿಸುವೆಯೋ, ಯಾವ ದಾನ ಮಾಡುವೆಯೋ, ಅಥವಾ ಸೇವಕತನವನ್ನು ನಿರ್ವಹಿಸುವುದಕ್ಕಾಗಿ ಯಾವ ವ್ಯವಸ್ಥೆಯನ್ನು ಮಾಡುವೆಯೋ, ಅಥವಾ ಯಾವ ತಪಸ್ಸು, ವ್ರತ ಮೊದಲಾದವುಗಳನ್ನು ಆಚರಿಸುವೆಯೋ, ಅಂದರೆ ನಿನ್ನ ಕೈಗಳಿಂದ ಯಾವ ಯಾವ ಕೆಲಸಗಳನ್ನು ಮಾಡುವೆಯೋ ಅವುಗಳನ್ನು ಮಾಡುವಾಗಲೇ ನನಗೆ ಸಮರ್ಪಿಸುತ್ತಿರು. ಆದರೆ ಹೀಗೆ ಮಾಡುವಾಗ ಲೇಷ ಮಾತ್ರವೂ ಅಹಂಭಾವವನ್ನು ಇಡಬಾರದು. ಈ ರೀತಿಯಾಗಿ ಅಹಂಕಾರ ದೋಷವನ್ನು ತೊಡೆದು ಹಾಕಿ ಸಮಸ್ತ ಕರ್ಮಗಳನ್ನು ನಿರ್ಮಲತೆಯಿಂದ ನನಗೆ ಅರ್ಪಿಸಬೇಕು. ಎಲ್ಲವನ್ನು ಮಾಡು, ಸಂತೋಷವಾಗಿ ಮಾಡು, ಎಲ್ಲವನ್ನ ನನಗೆ ಅರ್ಪಿಸು. ಪರಮಾತ್ಮ ನಿನಗೆ ಅರ್ಪಿತವಾಗಲಿ ಅಂತ ಶಿವಾರ್ಪಣ ಮಸ್ತೋನು, ಬ್ರಹ್ಮಾರ್ಪಣ ಮಸ್ತೋನು, ಕೃಷ್ಣಾರ್ಪಣ ಮಸ್ತೋನು, ಏನೋ ಒಂದು ಪರಮಾತ್ಮ ನಾರಾಯಣ ಇದು ನಿನಗೆ ಅರ್ಪಿತವಾಗಲಿ ಅನ್ನು, ಶಿವ ನಿನಗೆ ಅರ್ಪಿತವಾಗಲಿ ಏನೋ ಅನ್ನು, ಯಾವುದೋ ಒಂದು ಹೆಸರಿನಿಂದ ಕರಿ. ಆದರೆ ನಾನು ಮಾಡಿದ್ದೀನಿ, ನಾನು ಮಾಡ್ತಾ ಇದ್ದೀನಿ, ನಿನಗೆ ಅರ್ಪಿಸ್ತಾ ಇದ್ದೀನಿ ಅನ್ನೋ ಅಹಂಕಾರವನ್ನು ಇಟ್ಕೊಂಡು ಮಾಡಬೇಡ. ಅಹಂಕಾರ ವರ್ಜಿತನಾಗಿ ಮಾಡು. ಸಂಪೂರ್ಣ ಶರಣಾಗತಿ ಭಾವದಿಂದ ಮಾಡು, ಆದರೆ ಅಹಂಕಾರದಿಂದ ಮಾತ್ರ ಮಾಡಬೇಡ. ಅಹಂಕಾರವನ್ನು ಬಿಟ್ಟು ಮಾಡುವಂಥ ಪರಮಾತ್ಮೆಯಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾನೆ. ಇದು ಸಾಧನೆಯ ಸೀಕ್ರೆಟ್ಗಳಿವೆಲ್ಲ. ಭಕ್ತಿ ಆಗಲಿ, ಯೋಗವಾಗಲಿ, ಜ್ಞಾನವಾಗಲಿ ನಾವು ತಿಳ್ಕೋಬೇಕು. ಅಗ್ನಿಕುಂಡದಲ್ಲಿ ಸುಡಲ್ಪಟ್ಟ ಬೀಜದಿಂದ ಎಂದಿಗೂ ಅಂಕುರವು ಉದಯಿಸದಿರುವಂತೆ ಬೆಂಕಿಲಿ ಉರಿದಂಥ ಬೀಜ ಮತ್ತೆ ಮೊಳಕೆ ಒಡೆಯೋದಿಲ್ಲ. ಹೇಗೋ ನನಗೆ ಅರ್ಪಿಸಲ್ಪಟ್ಟ ಕರ್ಮಕ್ಕೂ ಸಹ ಯಾವ ಫಲವೂ ಉದಯವಾಗುವುದಿಲ್ಲ. ನೀನು ಯಾವಾಗ ನನಗೆ ಅರ್ಪಿಸಿ ಕೆಲಸವನ್ನು ಕರ್ಮವನ್ನು ಮಾಡ್ತೀಯಲ್ಲ, ಅದರಿಂದ ಯಾವ ಫಲವೂ ಉತ್ಪನ್ನ ಆಗೋದಿಲ್ಲ. ಈಗ ಒಂದು ಸ್ವಲ್ಪ ನಮಗೆ ಹಿಂಜರಿಕೆ, ಅಯ್ಯಯ್ಯೋ ಇಷ್ಟೆಲ್ಲ ಒಳ್ಳೆಯದನ್ನು ಮಾಡಿ ಭಕ್ತಿಯಿಂದ ಪರಮಾತ್ಮನಿಗೆ ಅರ್ಪಿಸಿದರೆ ಅದರಿಂದ ಯಾವ ಫಲವೂ ಬರೋದಿಲ್ವಲ್ಲ ಅಂತ. ಹೌದು, ಕರ್ಮಫಲ ಬಂತು ಅಂದರೆ ನಾವು ಅದನ್ನು ಅನುಭವಿಸ್ಲಿಕ್ಕೆ ಜನ್ಮವನ್ನು ಎತ್ತಲೇಬೇಕು. ಅದರಿಂದ ಪರಮಾತ್ಮಲ್ಲಿ ಏನು ಮಾಡ್ತಾನೆ, ಕರ್ಮಫಲವನ್ನು ಉತ್ಪತ್ತಿ ಮಾಡೋದಿಲ್ಲ, ಬದಲಾಗಿ ಅಂತಃಕರಣವನ್ನು ಶುದ್ಧಿ ಮಾಡಿಬಿಡ್ತಾನೆ. ಅಂತಃಕರಣ ಶುದ್ಧಿ ಆಯಿತು ಅಂದರೆ ಜ್ಞಾನ ಪ್ರಾಪ್ತಿ ಆಗಿಬಿಡ್ತದೆ. ಜ್ಞಾನ ಪ್ರಾಪ್ತಿ ಆಯಿತು ಅಂದರೆ ಮುಕ್ತಿ ಅಂಗೈಯಲ್ಲಿ ನೆಲ್ಲಿಕಾಯಿ ಇದ್ದಂತೆ. ಅದರಿಂದ ಇಲ್ಲಿ ಕರ್ಮಫಲ ಬರೋದಿಲ್ಲ, ಯಾವ ಕರ್ಮಫಲವೂ ಬರೋದಿಲ್ಲ. ಅಂದರೆ ನನಗೆ ಅರ್ಪಿಸಿದ ಕರ್ತನು ಕರ್ಮಫಲದ ಬಂಧನದಲ್ಲಿ ಎಂದಿಗೂ ಬೀಳುವುದಿಲ್ಲ. ಆ ಕರ್ಮವು ಆತನಿಗೆ ಎಂದಿಗೂ ಬಾಧಕವಾಗುವುದೂ ಇಲ್ಲ. ಅರ್ಜುನ, ಕರ್ಮಗಳು ಅವಶಿಷ್ಟವಾದಾಗಲೇ ಅವುಗಳಿಗೆ ಫಲಗಳು ಸಹ ಉಂಟಾಗುತ್ತವೆ. ಆಗ ಫಲಾನುಭವಕ್ಕಾಗಿ ಆ ಜೀವನು ಶರೀರವನ್ನು ಆಶ್ರಯಿಸಬೇಕಾಗುವುದು. ಅಂದರೆ ತಿರ್ಗ ಹುಟ್ಟಬೇಕಾಗತ್ತೆ ಕರ್ಮಫಲವನ್ನು ಪಡ್ಕೊಂಡ್ರೆ. ಅದರಿಂದ ನಾನು ಅವ್ರಿಗೆ ಕರ್ಮದ ಫಲವನ್ನು ಕೊಡೋದಿಲ್ಲ. ಆದರೆ ಪೂರ್ಣವಾಗಿ ಕರ್ಮಗಳೆಲ್ಲವನ್ನು ನನಗೆ ಅರ್ಪಿಸುವುದರಿಂದ ತಕ್ಷಣವೇ ಜನನ ಮರಣಾದಿ ಅವಸ್ಥೆಗಳೆಲ್ಲವೂ ನಶಿಸಿ ಹೋಗುವು. ಯಾವಾಗ ಅವನು ಕರ್ಮಫಲವನ್ನು ತ್ಯಾಗ ಮಾಡಿ ನನಗೆ ಭಕ್ತಿಪೂರ್ವಕವಾಗಿ ತನ್ನ ಸೇವೆಯನ್ನು ಅರ್ಪಿಸ್ತಾನೋ ಆಗ ಅವನಿಗೆ ಜನನ ಮರಣ ಚಕ್ರವೇ ನಿಂತು ಹೋಗುತ್ತೆ ಅಂತ ಪರಮಾತ್ಮ ಇಲ್ಲಿ. ಇದೆಲ್ಲ ನಿಜವೇ, ಇದೆಲ್ಲ ಸಾಧ್ಯವಾಗತ್ತೆ ಅಂತ ಒಂದು ಪ್ರಶ್ನೆ ಉದ್ಭವ ಆಗ್ಬೋದು. ಆದರೆ ಅಕ್ಷರಶಃ ನಿಜ. ಯಾಕಂದರೆ ನಾವು ಆ ದಾರಿಯಲ್ಲಿ ಸಾಧನೆ ಮಾಡ್ತಾ ತೊಡಗ್ತಾ ಸಾಗ್ತಾ ಇದ್ರೆ ನಮಗೆ ಇದೆಲ್ಲ ಅನುಭವಕ್ಕೆ ಬರುತ್ತೆ. ಇಲ್ಲಾಂದರೆ ಏನೂ ಗೊತ್ತಾಗೋದಿಲ್ಲ. ಆತ್ಮಸ್ವರೂಪವನ್ನು ಹೊಂದಲು ಸರ್ವಕ್ಕೂ ಸಹಜವಾದ ಸುಗಮ ಉಪಾಯವೆಂದರೆ ಫಲಸನ್ಯಾಸದಿಂದ ಕೂಡಿದ ಕರ್ಮಯೋಗ. ಫಲಸನ್ಯಾಸ ಯೋಗ, ಫಲವನ್ನು ಸನ್ಯಾಸ ಮಾಡುವುದು, ತ್ಯಾಗ ಮಾಡುವುದು, ಅದನ್ನು ಮನಸ್ಸಿನಲ್ಲಿ ಫಲದ ಇಚ್ಛೆಯನ್ನೇ ಬಿಟ್ಟುಬಿಡುವುದು, ಅದರಿಂದ ಕೂಡಿದಂಥ ಕರ್ಮಯೋಗ. ಫಲದ ಆಸೆಯನ್ನು ಬಿಟ್ಟು ಕರ್ಮ ಮಾಡ್ತೀವಲ್ಲ, ಈ ರೀತಿಯಲ್ಲಿ ಮಾಡಿದಾಗ ನಮಗೆ ಪರಮಾತ್ಮ ಇದು ನಿನಗೆ ಅರ್ಪಿತವಾಗಲಿ ಅಂತ ನಾವು ಯಾವುದೇ ಕರ್ಮವನ್ನು ಮಾಡಿದಾಗ ಅದು ನಮಗೆ ಮೋಕ್ಷದ ದಾರಿಯನ್ನು ತೋರಿಸ್ತದೆ. ಈ ಶರೀರ ಬಂಧನವನ್ನು ಬಿಡಿಸುವುದನ್ನೇ ನಿನಗೆ ಉಪದೇಶಿಸಿರುವೆನು. ನೀನು ಸಹಜವಾದ ಈ ಸುಗಮ ಮಾರ್ಗದಲ್ಲಿ ನಡೆಯುತ್ತಾ ಸುಖ ದುಃಖಗಳೆಂಬ ಸಮುದ್ರದಲ್ಲಿ
ಮೋಸಗೊಳ್ಳದೆ ಪ್ರಸನ್ನತೆಯಿಂದ ನನ್ನ ಆನಂದಮಯ ಸ್ವರೂಪವನ್ನು ಸೇರಿ ಐಕ್ಯನಾಗು ಅರ್ಜುನ ಅಂತ ಹೇಳಿ ಅರ್ಜುನನ ಮುಖಾಂತರ ನಮ್ಮೆಲ್ಲರಿಗೂ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಇನ್ನು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.